ಮೊಟ್ಟೆ ಪಾಲಿಟಿಕ್ಸ್ ಫೈಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುನಿದಿದ್ದಾರೆ ಮುನಿರತ್ನ. ಮೊಟ್ಟೆ ಏಟದಿಂದ ಮುನಿರತ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮುನಿರತ್ನ ಸುದ್ದಿಗೋಷ್ಠಿ ಮಾಡ್ತಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ. ಕೆಸಿ ಜನರಲ್ ಆಸ್ಪತ್ರೆ ಬಳಿ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಮುನಿರತ್ನ ಕೆಲವು ದಿನಗಳ ಕಾಲ ಜೈಲಿಗೆ ಹೋಗಿ ಬಂದಿದ್ದರು. ಅವರ ವಿರುದ್ಧ ಕೆಲವು ಆಪಾದನೆಗಳಿತ್ತು, ಅಟ್ರಾಸಿಟಿ ಕೇಸ್ ಆಪಾದನೆಗಳಿತ್ತು. ಮತ್ತು ಇನ್ನು ಒಕ್ಕಲಿಗ ಜನಾಂಗವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತೇಳಿ ಒಕ್ಕಲಿಗರು ಕೂಡ ವಿಶೇಷವಾಗಿ ಕೋಪಿಸಿಕೊಂಡಿದ್ರು ಅಂತ, ವಿಶೇಷವಾಗಿ DK ಬ್ರದರ್ಸ್ ಅವರ ವಿರುದ್ಧ ಕೋಪಿಸಿಕೊಂಡಿದ್ರು ಅಂತೇಳಿ. ಮತ್ತೊಂದು ಕಡೆ ಅವರ ಮೇಲೆ ಮೊಟ್ಟೆಯನ್ನು ಅಟ್ಯಾಕ್ ಆಗಿತ್ತು. ಮೊಟ್ಟೆ ಅಟ್ಯಾಕ್ ಆದ ನಂತರ ಅವರು ಆಸ್ಪತ್ರೆಗೆ ಹೋದರು. ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. 12 ಗಂಟೆಗೆ ಪ್ರೆಸ್ ಮೀಟಲ್ಲಿ ಅನೇಕ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ನೇರವಾಗಿ ಅವರು ಆರೋಪ ಮಾಡಿದ್ದು ಕುಸುಮಾ ಅವರ ಮೇಲೆ. ಕುಸುಮಾ ಅಂದಾಗ ಒಂದು ಕನ್ಫ್ಯೂಷನ್ ಯಾರಿಗಾದ್ರೂ ಇದ್ದರೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ. DK ರವಿ, DK ಸುರೇಶ್, DK ರವಿಕುಮಾರ್, DK ಶಿವಕುಮಾರ್ ಹಿಂಗೆಲ್ಲ ಬರುತ್ತಲ್ಲ, ಆ DK ಈ DK ಸ್ವಲ್ಪ ಸಂಬಂಧ ಬೇರೆ ಬೇರೆ ಇದೆ. ನಂಬರ್ 1, DK ರವಿ ತೀರ್ಕೊಂಡ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ, ಕೋಲಾರದ ಜಿಲ್ಲಾಧಿಕಾರಿಗಳಾಗಿದ್ರಲ್ಲ, ಅವರ ಪತ್ನಿಯೇ ಈ ಕುಸುಮಾ. ಓಕೆ, ಕುಸುಮಾ ಅವರ ತಂದೆಯೇ ಹನುಮಂತರಾಯಪ್ಪ. ಇವರೆಲ್ಲ ರಾಜರಾಜೇಶ್ವರಿ ನಗರದಲ್ಲೇ ಇರೋದು. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮುನಿರತ್ನ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಸೋತ್ರು 2 ಬಾರಿ ಉಪಚುನಾವಣೆಯಲ್ಲೂ ಕೂಡ. ಆದರೆ ಅದಾದ ನಂತರ DK ಬ್ರದರ್ಸ್ಗಳ ಹಾವಳಿ ಜಾಸ್ತಿ ಆಯಿತು ಅಂತ ಅವರೇ ಹೇಳ್ತಾರೆ. ಯಾಕಂದ್ರೆ ಆ ಏರಿಯಾದಲ್ಲಿ ಒಕ್ಕಲಿಗರಿದ್ದಾರೆ. ಆ ಏರಿಯಾದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ಬಹಳ ಮುಖ್ಯವಾಗುತ್ತೆ. ಒಂದು ಸಂದರ್ಭದಲ್ಲಿ ಗೆಲ್ಲಿಸುವಲ್ಲೂ ಕೂಡ ಪ್ರಮುಖ ಪಾತ್ರ. ಅದಕ್ಕಿಂತ ಮೊದಲು ನಾನು ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅನೇಕ ಬಾರಿ ಅವರ ಮನೆಗೆ ಹೋಗಿದ್ದೀನಿ, ಇಂಟರ್ವ್ಯೂಗೆ, ಮತ್ತೊಂದು ಬೈಟ್ ಮತ್ತೊಂದಕ್ಕೆಲ್ಲ ಹೋಗಿದ್ದೆ. ಆಗ ಅವರ ಆಫೀಸಲ್ಲಿ ಒಂದು BK ಹರಿಪ್ರಸಾದ್ ಅವರ ದೊಡ್ಡ ಫೋಟೋ. ಯಾಕಂದರೆ BK ಹರಿಪ್ರಸಾದ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಿಸಿದ್ದು ಅಥವಾ ಕಾರ್ಪೊರೇಟ್ ಮಾಡಿದ್ದು ಅವರು ನಂಬರ್ 1. ಹಾಗಾಗಿ ಅವರನ್ನು ಈಗಲೂ ಕೂಡ ಒಂದು ರೀತಿಯಲ್ಲಿ ಗುರುಗಳು ತಳಿ ಅನ್ಕೋತಾರೆ BJPಗೆ ಹೋದ್ರು ಕೂಡ. ಇನ್ನೊಂದು DK ಸುರೇಶ್ ಅವರ ದೊಡ್ಡ ಫೋಟೋ ಇತ್ತು, ನಮ್ಮ MP ಗಳು ಅಂತೇಳಿ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದ ಅಂಡರಲ್ಲಿ ಬರುತ್ತೆ ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಅವರು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಸೊ ಹಾಗಾಗಿ ಅದು ವಯಸ್ಸ ಒಂದು ಕಡೆ ಒಕ್ಕಲಿಗರ ಓಟ್ಗಳನ್ನು DK ಸುರೇಶ್ ಅವರು ತೆಗೆಸ್ಕೊಡ್ತಾ ಇದ್ರು, ಮತ್ತೊಂದು ಕಡೆ ಆಮೇಲೆ ಏನಾಯಿತು, DK ಫ್ಯಾಮಿಲಿಯವರ ವಿರುದ್ಧ ಸ್ವಲ್ಪ ಮುನಿಸ್ಕೊಂಡ ನಂತರ HDK ಅವರನ್ನು ಸ್ವಲ್ಪ ಹತ್ತಿರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇವರು ಮಾಡಿದರು. ನಾನು ಅವರಿಗೆ ನೇರವಾಗಿ ಕೇಳಿದ್ದೆ, ಏನು ಸರ್ ಇವ್ರ ಜೊತೆ ಇದ್ರಿ, ಮತ್ತು ನಾವು ಬದುಕಬೇಕಲ್ಲ, ಬಿಟ್ಬಿಡ್ತಾರೆ ನಮ್ಮನ್ನ ಅಂತ ಹೇಳಿದರು. ಯಾಕಂದರೆ ದುಶ್ಮನ್ ದೋಸ್ತ್ ಆಗ್ತಾರೆ. ಹೌದು, DK ಆ್ಯಂಡ್ HDK ದುಶ್ಮನ್. ಇವರು ಮೊದಲು ದೋಸ್ತ್ ಆಗಿದ್ರು, ಈಗ ದುಶ್ಮನ್ ಆಗಿದ್ದಾರೆ. ದುಶ್ಮನ್ ದೋಸ್ತ್ ಹಂಗಾಗಿದ್ದಾರೆ. ಅವ್ರು ಮಾತಾಡಿದ್ದಾರೆ, ಮೊದಲು ಕೇಳಿಸ್ಕೊಳ್ಳಿ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ಲು ಭಾಳ ವಿವರವಾಗಿ ಹೇಳ್ತೀನಿ. ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಈಗ ಇನ್ನು ಬಿಜೆಪಿ ಕಾಂಗ್ರೆಸ್ ಮಧ್ಯದ ಈ ಸಮರ ತಾರಕಕ್ಕೇರಿದೆ. ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಕೈ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಅದರ ದೃಶ್ಯಾವಳಿಗಳು ಎಲ್ಲೆಡೆ ಹಲ್ಚಲಾಗಿದೆ. 12 ಗಂಟೆಗೆ ಪ್ರೆಸ್ ಮೀಟ್ ಕೂಡ ಇದೆ. ಏನು ಪ್ರಸ್ತಾಪ ಮಾಡ್ತಾರೆ, ಕುತೂಹಲ ಕೂಡ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೀವ್ರ ಫೈಟ್. ಶಾಸಕ ಮುನಿರತ್ನ ಮುಖಕ್ಕೆ ಬಿತ್ತು ಮೊಟ್ಟೆಯೇಟು. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ದಾಳಿ ನಡೆದಿದೆ. ಗುರಿ ಇಟ್ಟು ಮೊಟ್ಟೆ ಎಸೆದು ಮುನಿರತ್ನ ತಲೆ ಮೇಲೆ ಕೈ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ. ಏಟು ಬಿದ್ದ ಕೂಡಲೇ ಶಾಸಕ ಮುನಿರತ್ನ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಳಿ ಪ್ರತಿಭಟನೆ ನಡೆಸಿ ತೆರಳಿದ್ದಾರೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟ್ರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ, ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು. 2 ಸಾರಿ ಸೋತಿದ್ದಾರೆ. DK ಸುರೇಶ್ನ ನೀನು ಸೋಲಿಸಿದ್ಯಾ, ಇದರ ಸೇಡು ನಾವು ಬಿಡಲ್ಲ. ಈಗಾಗಲೇ ನೀವೇ ಗಮನಿಸಿದ್ದೀರಿ, DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ.
ನನ್ನ ಕೊಂಡಿ ಕಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ, ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು IAS ಆಫೀಸ್ ಆಗಿದ್ದಂತಹ IAS ಆಫೀಸರು ಡಿ ಕೆ ರವಿಯವರ ಪತ್ನಿ ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನೂ ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥದ್ದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾತಿನ ಮಹಾಸಮರ. ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಯಾರ ಹತ್ರನೂ ಮಾತಾಡಲ್ಲ, ವಿಚಾರ ಏನು ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಹೋಮ್ ಮಿನಿಸ್ಟರ್ ಎಲ್ಲ ಮಾತಾಡ್ರಿ ಸರ್, ಅವ್ರು ಏನು ಯಾರು ಅವ್ರನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಪ್ಪ. ಸುವರ್ಣಸೌಧದಲ್ಲಿ ಯಾರು ಅಧಿವೇಶನ ನಡೀತಾ ಇರಬೇಕಾದ್ರೆ ಶಾಸಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಗುಂಡಗಳು ನುಗ್ತಾರೆ, ಅವ್ರ ಮೇಲೆ ಇನ್ನೂ ಕೂಡ ಏನೂ ಕ್ರಮನ ಕೈಗೊಂಡಿಲ್ಲ. ಅಧಿಕಾರ ಇದೆ ಅಂತೇಳಿ ಮನಸ್ಸು ಬಂದಂತೆ ನಡ್ಕೊಳ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿ ಕೊಲೆ ಸಂಚಲ್ಲ, ಮೊಟ್ಟೆ ದಾಳಿ ಅಷ್ಟೇ. ನೋಡಿ, ಅದೆಲ್ಲ ಸ್ಪೆಕ್ಯುಲೇಷನ್ಸು. ನಾವು ಯಾವುದನ್ನು ಕೂಡ ಅದರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ, ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ. ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ. ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರು ಸುದ್ದಿ ಬಂದಿದೆ. ಅದ್ರ ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡ್ತೀನಿ. ಮೊಟ್ಟೆ ಎಸ್ದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಅವರು ಮೊಟ್ಟೆ ಎಸ್ತಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ. ಅವರು ಯಾವ ಪಾರ್ಟಿ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ. ಮೊಟ್ಟೆ ಅಟ್ಯಾಕ್, ಮುನಿರತ್ನ ಚಿತ್ರ ರಚನೆ ನಿರ್ಮಾಣ. ಇನ್ನು ಮುನಿರತ್ನ ಆರೋಪಕ್ಕೆ ಎಕ್ಸ್ ಖಾತೆ ಮೂಲಕ ರಿಯಾಕ್ಟ್ ಮಾಡಿರುವ ಕುಸುಮ, ದಲಿತರು ಒಕ್ಕಲಿಗ ಹೆಣ್ಣು ಮಕ್ಕಳ ನಿಂದನೆ ಆರೋಪ ಸಾಬೀತಾಗಿದೆ, ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿ ಜನರೆದುರು ಸಿಂಪತಿ ರಾಜಕೀಯ ಮಾಡ್ತಿದ್ದಾರೆಂದು ಆರೋಪ ಮಾಡಿದ್ದಾರೆ. ಒಟ್ಟಾರೆ ಮೊಟ್ಟೆ ಎಸೆದಿದ್ದು ಸಿಟಿ ರವಿ ಬಂಧನವಾಗಿದ್ದು ರಾಜ್ಯ ರಾಜಕಾರಣಕ್ಕೆ ಆಂಧ್ರ ಸ್ಟೈಲ್ ರಾಜಕಾರಣ ಕಾಲಿಟ್ಟಿದ್ಯಾ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.